ಬಹಳ ದಿನಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಿದ್ದಂತಹ ಮೂಡಾ ಪ್ರಕರಣ ಕೆಲ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಮೂಡಾ ಪ್ರಾಸಿಕ್ಯೂಷನ್ ಕುರಿತಂತಹ ತೀರ್ಪನ್ನ ಕೋರ್ಟ್ ಇವತ್ತು ಪ್ರಕಟಿಸುತ್ತೆ. ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಹೈಕೋರ್ಟ್. ಕೆಲವೇ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಮೂಡಾ ಪ್ರಾಸಿಕ್ಯೂಷನ್ ಕುರಿತ ತೀರ್ಪನ್ನ ಕೋರ್ಟ್ ಪ್ರಕಟಿಸಲಿದೆ. ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸಲಿದೆ. ಸಿಎಂಗೆ ಪ್ರಾಸಿಕ್ಯೂಷನ್ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಫಿಕ್ಸಾ ಅನ್ನುವಂತಹ ವಿಚಾರ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ಮೂಡಾ ಪ್ರಾಸಿಕ್ಯೂಷನ್ ಕುರಿತಂತಹ ತೀರ್ಪನ್ನ ಕೋರ್ಟ್ ಪ್ರಕಟಿಸಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸಲಿದೆ. ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ತಳಮಳ, ಆತಂಕ ಎಲ್ಲವೂ ಕೂಡ ಶುರುವಾಗಿದೆ. ಸಾಕಷ್ಟು ಜನ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಸಚಿವರ ಪ್ರವಾಸ, ಜಿಲ್ಲಾ ಪ್ರವಾಸಗಳು ಕೂಡ ರದ್ದಾಗಿದೆ. ಏನಾಗಬಹುದು? ಪ್ರಾಸಿಕ್ಯೂಷನ್ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ಮುಖ್ಯಮಂತ್ರಿಗಳಿಗೆ? ವ್ಯತಿರಿಕ್ತವಾಗಿ ತೀರ್ಪು ಬಂದ್ರೆ ಏನ್ ಮಾಡೋದು ಅನ್ನುವಂತಹ ಆತಂಕದಲ್ಲೇ ಕಾಂಗ್ರೆಸ್ ಪಾಳ್ಯ ಇದೆ ಸದ್ಯ. ಮೂಡಾ ಕೇಸ್ ತನಿಖೆಗೆ ಆಗ್ರಹಿಸಿ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆಯನ್ನ ಕೂಡ ಮಾಡಿತ್ತು.